ಈಗ ನಾವು ಪ್ರತಿಯೊಂದು ಮನೆಯೊಳಗೂ ಜ್ಯೋತಿಷ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆನಂತರ ಸರ್ಕಾರಕ್ಕೂ ಈ ಬಗ್ಗೆ ಮನವಿ ಕೊಟ್ಟಿದ್ದೇವೆ. ನಮ್ಮ ಸಂಸ್ಥೆ ಸ್ವತಃ ನನ್ನ ನೇತೃತ್ವದಲ್ಲಿ ಒಂದು ಟೀಮನ್ನು ಮಾಡಿ ನಕಲಿ ಜ್ಯೋತಿಷಿಗಳನ್ನು ಗುರುತಿಸಿ ಅವರಿಗೆ ಪನಿಷ್ಮೆಂಟ್ ಆಗುವಂಥ ಒಂದು ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿದೆ. ಒಂದು 100 ಜನ ಪನಿಷ್ಮೆಂಟಿಗೆ ಒಳಗಾಗಿದ್ದಾರೆ. ನಮ್ಮಲ್ಲಿ ಬಹಳ ಕಮ್ಮಿ ಆಗಿದೆ. ಎಲ್ಲ ಭಾಗದಲ್ಲೂ ಈ ಥರ ಟಿ ವಿಯಲ್ಲಿ ಹೋಗೋದು, ಏನೋ ರಾಶಿ ನಕ್ಷತ್ರ ಸರಿ ಬರೋದಲ್ಲ, ಹೋಗಿ ರೊಕ್ಕ ಕೊಟ್ಟು ಟಿ ವಿಯಲ್ಲಿ ಹೋಗಿ ಏನೇನೋ ದಾರಿ ತಪ್ಪಿಸುವಂಥದ್ದು, ಸತ್ತು ಹೋಗ್ತಾನೆ ಅನ್ನೋ. ನೋಡಿರಿ, ಆಯುಷ್ಯ ಹೆಚ್ಚಿಗೆ ಮಾಡುವಂಥ ವಿಷಯವನ್ನು ನಾವು ಹೇಳಬೇಕು. ಇವರು ನೀವು ಹಿಂಗೆ ಮಾಡಿಲ್ಲ ಅಂದರೆ ಹಿಂಗಾಗ್ತದೆ ಅಂತ ಅವರು ಭಯೋತ್ಪಾದಕರಾಗ್ತಾ ಇದ್ದಾರೆ. ಅಂಥವರನ್ನು ನಾವು ನಿಷ್ಠಾವಂತ ಜ್ಯೋತಿಷಿಗಳು ಮಾಧ್ಯಮದಲ್ಲಿ ಹೋಗುವಂಥವ್ರ ಅವಕಾಶ ಅದ, ಅದಕ್ಕೆ ಕಡಿವಾಣ ಹಾಕಬೇಕು. ಉದ್ದೇಶ ಒಂದು ಜ್ಯೋತಿಷಿಗಳ ಸಂಘಟನೆ, ಎರಡನೇದು ಸಂಶೋಧನೆ ಆಗಬೇಕು, ಅನೇಕ ಲೋಪದೋಷಗಳದಾವ. ಮೂರನೇದು ಸರ್ಕಾರ ಜ್ಯೋತಿಷಿಗಳನ್ನು ವಿದ್ವಾಂಸರನ್ನೇ ನಿರ್ಲಕ್ಷ್ಯ ಮಾಡಿದೆ. ಎಂತೆಂಥ ಪ್ರಶಸ್ತಿ ಪತ್ರಗಳನ್ನು ಇತರೆ ಸಾಹಿತ್ಯ ಇದರಲ್ಲಿ ಬೇಕಾದಷ್ಟು ಕೊಡ್ತಾರೆ. ಇವತ್ತಿನವರೆಗೂ ಒಂದೇ ಒಂದು ಜ್ಯೋತಿಷಿಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ ಯಾವುದೋ ಪ್ರಶಸ್ತಿ ಪುರಸ್ಕಾರಗಳಿಗೆ ಸಿಗಲಿಲ್ಲ. ಅದು ಪ್ರತಿಯೊಬ್ಬ ಜ್ಯೋತಿಷಿಗೂ ವೃದ್ಧಾಪ್ಯ ವೇತನ, ಅನಾರೋಗ್ಯ ಇದ್ದಾಗ ಅವರಿಗೆ ಚಿಕಿತ್ಸೆ ಸೌಲಭ್ಯ, ಮೋದಿ ಸೌಲಭ್ಯಗಳು ಬೇರೆ, ಜ್ಯೋತಿಷಿಗಳಿಗೆ ಒಂದು ಸ್ಪೆಷಲೈಸು ಪೆನ್ಷನ್ನು ಇವೆಲ್ಲ ನೀಡುವಂಥ ಒಂದು ಬೇಡಿಕೆ ಇದೆ. ಜೊತೆಯಲ್ಲಿ ಪಂಚಾಂಗದಲ್ಲಿ ವ್ಯತ್ಯಾಸ ಅದ. ಹಬ್ಬ ಹರಿದಿನಗಳೇ ಬೇರೆ ಬೇರೆ ದಿನ ಬರ್ತಾ ಇದೆ. ಎಲ್ಲ ಪಂಚಾಂಗಗಳು ಸೇರಿ ಒಂದು ನಿರ್ಣಯ ಬರುವಂಥ ಏಕೀಕರಣ ಮಾಡುವಂಥ ಒಂದು ಉದ್ದೇಶ ಇವತ್ತು ಈ ಕಾರ್ಯಕ್ರಮಕ್ಕಿದೆ. ಧನ್ಯವಾದಗಳು. ಅಖಿಲ ಕರ್ನಾಟಕ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆ 1998ರಲ್ಲಿ ಹುಬ್ಬಳ್ಳಿಯಲ್ಲಿ ಸ್ವರ್ಗೀಯರಾದ ಪ್ರಾತಸ್ಮರಣೀಯರಾದ ದಿವಂಗತ NK ಜೋಗಳೇಕರ್ ಅವರ ಒಂದು ಮಾರ್ಗದರ್ಶನ ಹಾಗೂ ವಿದ್ವಾನ್ ಶ್ರೀ ಗಣೇಶ್ ಹೆಗಡೆ ಅವರ ಜೊತೆಗೆ ಅನೇಕರು ಸಪ್ತ ಋಷಿಗಳೆಂದೇ ಆ 7 ಜನ ಫೌಂಡರ್ ಮೆಂಬರ್ಸ್ ಅಖಿಲ ಕರ್ನಾಟಕ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆಯನ್ನು ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಿ ಉಚ್ಚ ಮಟ್ಟದ ದೊಡ್ಡ ರಾಜ್ಯ ಮಟ್ಟದ ಸಮ್ಮೇಳನದೊಂದಿಗೆ ಈ ಸಂಘಟನೆಯನ್ನು ಆರಂಭಿಸಿ 27 ವರ್ಷಗಳ ಕಾಲದಲ್ಲಿ ಸತತವಾಗಿ ಸರಿಸುಮಾರು 16,000 ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ಮಾಡಿ ಜಾತಿ, ಮತ, ಲಿಂಗ, ಧರ್ಮ ಭೇದವಿಲ್ಲದೆ ನಿಷ್ಪಕ್ಷಪಾತವಾಗಿ ವಿದ್ಯಾದಾನವನ್ನ ವೈಜ್ಞಾನಿಕವಾಗಿ, ಬಹಳ ಶೈಕ್ಷಣಿಕವಾಗಿ, ಸಶಾಸ್ತ್ರೀಯವಾಗಿ ಜ್ಞಾನಬೋಧೆಯನ್ನ ಮಾಡ್ತಾ ಬಂದಿರುವಂತಹ ಸಂಸ್ಥೆ ಎಂದರೆ ಅದು ಅಖಿಲ ಕರ್ನಾಟಕ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆ. ಈ ಸಂಸ್ಥೆಯ ವತಿಯಿಂದ ನಮ್ಮ ಗುರುಗಳ 72ನೆಯ ಜನ್ಮ ದಿನೋತ್ಸವದ ಅಂಗವಾಗಿ ಮತ್ತು ಎಲ್ಲರಿಗೂ ತಿಳಿದ ಹಾಗೆ ಶಾಸ್ತ್ರದ ರಕ್ಷಣೆ ಸಂಘಟನೆ ಸಮ್ಮೇಳನಗಳಿಂದ ಆಗ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ರೀತಿ ನೀತಿಗಳಲ್ಲಿ ಅಧ್ಯಯನವನ್ನ ಮಾಡಿ ಅನುಭವವನ್ನು ಪಡೆದಂತಹ ಶಾಸ್ತ್ರ ಪಂಡಿತರನ್ನ ಆಮಂತ್ರಿಸಿ ಅವರ ಮೂಲಕ ವಿದ್ಯಾರ್ಥಿಗಳಿಗೆ, ಆಸಕ್ತರಿಗೆ, ಜ್ಯೋತಿಷಿಗಳಿಗೆ ನಾವು ಅವರವರ ಅಧ್ಯಯನದ, ಈಗ ಕುಮಾರ ವಸಿಷ್ಠನಂತವರು ಇವತ್ತಿನ ದಿವಸ ಹಸ್ತ ಸಾಮುದ್ರಿಕಾ ಶಾಸ್ತ್ರದ ಬಗ್ಗೆ ಅಷ್ಟು ವಿಭಿನ್ನವಾಗಿ, ನಮ್ಮ ಸುರೇಶ್ ಅವರು ಪರಿಹಾರದ ಸೂಕ್ಷ್ಮತೆಯ ಬಗ್ಗೆ, ಹೀಗೆ ವಿವಿಧ ಜ್ಯೋತಿಷ್ಯ ಪಂಡಿತರು ಈ ವೇದಿಕೆಯ ಮೇಲೆ ವಿವಿಧ ಕ್ಷೇತ್ರಗಳ ವಿವಿಧ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ, ಅನುಭವವನ್ನ ಪಡೆದ ಟಿಪ್ಸ್ಗಳನ್ನ, ಸಣ್ಣ ಸಣ್ಣ ನಮಗೆ ಒಂದು ಉಪಾಯಗಳನ್ನ, ಮಾರ್ಗದರ್ಶನವನ್ನ ಮಾಡಿ ಜ್ಯೋತಿಷ್ಯದ ಆಸಕ್ತಿಯನ್ನ, ಶಾಸ್ತ್ರದ ಮೇಲೆ ನಂಬಿಕೆಯನ್ನ, ವಿಶ್ವಾಸವನ್ನ ಹೆಚ್ಚಿಸುವ ರೀತಿ ನೀತಿಯಲ್ಲಿ ಈ ಕಾರ್ಯಕ್ರಮಗಳು ನಡೀತಾವೆ. ಹಾಗಾಗಿ ಶಾಸ್ತ್ರ ಉಳಿಯಬೇಕು, ಸಮಾಜದಲ್ಲಿ ನೈತಿಕತೆ ಉಳಿಯಬೇಕಾದರೆ ಈ ತರದ ಸಮ್ಮೇಳನಗಳು ಅತ್ಯಗತ್ಯವಾಗುತ್ತದೆ. ಯಾರ್ಯಾರ ಯೋಗ್ಯತೆ, ಘನತೆಗೆ ಅವರನ್ನು ನಾವು ವೇದಿಕೆಯ ಮೇಲೆ ಕರೆದು ಗೌರವಿಸಿದಾಗ ಅವರಿಗೆ ನಾವು ಕೊಡುವಂತಹ ಒಂದು, ಅವರ ವಿದ್ಯೆಗೆ ಕೊಡುವಂತಹ ಒಂದು ಮರ್ಯಾದೆ, ಗೌರವವಾಗುತ್ತದೆ. ಅದನ್ನು ಕಂಡು ವಿದ್ಯಾರ್ಥಿಗಳಲ್ಲಿ ಒಂದು ಪ್ರೋತ್ಸಾಹ, ಉತ್ಸಾಹ ಜಾಗೃತಿ ಆಗುತ್ತದೆ. ನಾವು ಅವರ ರೀತಿ ಆಗಬೇಕು, ಅಧ್ಯಯನಶೀಲರಾಗಬೇಕು, ವಿವಿಧ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿ
ಸಮಾಜಮುಖಿಯಾದ ಸೇವೆಯನ್ನು ಮಾಡಬೇಕು ಅನ್ನುವ ಭಾವನೆ ಅವರಲ್ಲಿ ಜಾಗೃತಿ ಆಗ್ತದೆ. ಹಾಗಾಗಿ ಇವತ್ತು ಅಖಿಲ ಕರ್ನಾಟಕ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆಯ ವತಿಯಿಂದ ಅಂದರೆ 25 ಭಾನುವಾರ 26 ಸೋಮವಾರ ಜನವರಿ 2026ರಂದು ನಾವು ಹಮ್ಮಿಕೊಂಡಂತಹ ರಾಜ್ಯ ಮಟ್ಟದ ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ ಹಾಗೂ ಆಯುರ್ವೇದದ ಈ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನಿನ್ನೆಯ ದಿವಸ ಮೈಸೂರಿನ ಸತ್ತೂರು ಪಂಚಾಂಗಕರ್ತರಾದಂತಹ ಸಿದ್ಧಾಂತಿ KG ಶ್ರೀ ಪುಟ್ಟಹೊನ್ನಯ್ಯನವರು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿದೆ, ಬಹಳ ದೊಡ್ಡ ಧೀಮಂತ, ಬಹಳ ಶ್ರೀಮಂತ ಹಿರಿಯ ಜ್ಯೋತಿಷಿಗಳು, ಉತ್ತಮ ವಾಗ್ಮಿಗಳು, ತ್ಯಾಗಿಗಳು, ಅಂಥವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಮ್ಮ ಭಾಗದ ದೊಡ್ಡ ದಾನಿಗಳು, ಹಿರಿಯರು, 98 ವರ್ಷದ ಜ್ಯೋತಿಷಿಗಳು ಆದಂತಹ MS ಉಮಾಪತಿಯವರು ನಿನ್ನೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು. ನಿನ್ನೆಯ ದಿವಸ ಕೂಡ ಅನೇಕ ಉಪನ್ಯಾಸಕರು ಉಪನ್ಯಾಸವನ್ನು ಮಾಡಿದರು. ಇವತ್ತಿನ ದಿವಸ ನಿನ್ನೆ ಮಧ್ಯಾಹ್ನದ ಸಮಯಕ್ಕೆ ಅನೇಕ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ಅಖಿಲ ಕರ್ನಾಟಕ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆಯ ಮೊದಲನೆಯ ಕಾರ್ಯಕ್ರಮ, ಮೊದಲನೆಯ ಕ್ಲಾಸು ಶಿಕ್ಷಣ ಆರಂಭವಾಗಿದ್ದೇ ನಮ್ಮ ಹುಬ್ಬಳ್ಳಿಯ ಸುಪ್ರಸಿದ್ಧ ಪರಮ ಪೂಜ್ಯವಾದ 3000 ಮಠದ ಆಂಗಣದಲ್ಲಿ. ಹಾಗಾಗಿ ಆ ಒಂದು ಅಭಿಮಾನ ಗೌರವದಿಂದ ನಿನ್ನೆ ಜಗದ್ಗುರುಗಳಾದಂತಹ ಶ್ರೀ ಗುರುಸಿದ್ದೇಶ್ವರರು ಮಹಾಸ್ವಾಮಿಗಳು ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಚಾಲನೆಯನ್ನ ನೀಡಿದರು. ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂತಹ ಈ ಜ್ಯೋತಿಷಿಗಳ ಒಕ್ಕೂಟ ಫೆಡರೇಷನ್ನಿನ ಕಾರ್ಯದರ್ಶಿಗಳಾದಂತಹ ಶ್ರೀ ಗಜೇಂದ್ರ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸಿ ನಮ್ಮ ಮೇಲಿನ ಅಭಿಮಾನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಚೈತನ್ಯವನ್ನ ತುಂಬಿದ್ದಾರೆ. ಹಾಗಾಗಿ ಯಾವಾಗಲೂ ಸಮ್ಮೇಳನದ ಮೂಲ ಉದ್ದೇಶ ಸಂಘಟನೆ ಮತ್ತು ಜ್ಞಾನವನ್ನ ಎಲ್ಲ ರೀತಿಯಲ್ಲಿ ಹಂಚಿಕೊಳ್ಳುವಂತಹ, ಹೇಳಿಕೊಳ್ಳುವಂತಹ ಮತ್ತೆ ಜ್ಞಾನಿಗಳಿಗೆ, ಪಂಡಿತೋತ್ತಮರಿಗೆ ಗೌರವಿಸುವಂತಹ ಒಂದು ವೇದಿಕೆ ಆಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಜ್ಞಾನ, ಜ್ಞಾನಿಗಳಿಗೆ ಅಭಿಮಾನ, ಅವರಿಗೆ ಪ್ರೋತ್ಸಾಹ, ಅವರಿಗೆ ಗೌರವ ಸಮರ್ಪಿಸುವಂತಹ ಒಂದು ಶ್ರೇಷ್ಠವಾದ ವೇದಿಕೆ ಆಗಿರ್ತದೆ. ಅಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹುಬ್ಬಳ್ಳಿಯಲ್ಲಿ ಅಖಿಲ ಕರ್ನಾಟಕ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆ ಈ ಕಾರ್ಯವನ್ನ ವಿದ್ವಾನ್ ಶ್ರೀ ಗಣೇಶ್ ಹೆಗಡೆ ಗುರುಗಳ ನೇತೃತ್ವ, ಮಾರ್ಗದರ್ಶನ, ಮುಂದಾಳುವಿಕೆಯಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳುತ್ತಾ ಹೆಮ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಜ್ಯೋತಿಷಿಗಳು, ಪಂಡಿತೋತ್ತಮರು, ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಬೇರೆ ಸಂಘ ಸಂಸ್ಥೆಯ ಸದಸ್ಯರು, ಅಲ್ಲಿಯ ಸಂಸ್ಥಾಪಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶಕ್ತಿ ಚೈತನ್ಯವನ್ನು ನೀಡಿದ್ದಾರೆ. ಈ ಒಂದು ಮಾಧ್ಯಮದ ಮೂಲಕ ನಾನು ಎಲ್ಲರಿಗೂ ಧನ್ಯವಾದವನ್ನ ನಮ್ಮ ಸಂಸ್ಥೆಯ ಮೂಲಕ ಹೇಳ್ತೇನೆ.